ಕರ್ನಾಟಕ ಮಹಾಯುದ್ಧ ಎರಡನೇ ಹಂತದ ವೋಟಿಂಗ್ ನಡೀತಾ ಇದೆ. ಈಗಾಗಲೇ ಶುರುವಾಗಿದೆ. 14 ಲೋಕಸಭಾ ಕ್ಷೇತ್ರದಲ್ಲಿ ಬಹಳ ದೊಡ್ಡ ಮಟ್ಟದ ನಿರೀಕ್ಷೆ ನಮಗೆ ಇವತ್ತು ದಾಖಲೆ ಪ್ರಮಾಣದ ವೋಟಿಂಗ್ ಆಗುತ್ತೆ ಅಂತ. ಎಲ್ಲರೂ ಆದಷ್ಟು ಬೇಗ ಒಂದು 11-12 ಗಂಟೆ ಒಳಗಡೆ ಬಂದು ಜಾಸ್ತಿ ಪ್ರಮಾಣದಲ್ಲಿ ವೋಟ್ ಮಾಡಿದರೆ ಖಂಡಿತವಾಗಲೂ ಸಂಜೆ 6 ಗಂಟೆ ವೇಳೆಗೆ ನಾವು 70ರ ಮೇಲೆ ನಿರೀಕ್ಷೆಯನ್ನು ಮಾಡಬಹುದು. ಬೆಂಗಳೂರಿನಲ್ಲಿ 66% ಆಗಿತ್ತು. ದಕ್ಷಿಣ ಕರ್ನಾಟಕದ 14 ಲೋಕಸಭಾ ಕ್ಷೇತ್ರಗಳ ವ್ಯಾಪ್ತಿಯಲ್ಲಿ ನೋಡಿ ಮಂಡ್ಯ ಹೈಯೆಸ್ಟ್ ಇದೆ ಒಂದೇ ಹಂತದಲ್ಲಿ. ಇದರ ದಾಖಲೆ ಮುರಿಬೇಕು. ಆ ಭಾಗದ ಜನ ಈ ದಾಖಲೆಯನ್ನು ಮುರಿಬೇಕು. ಅಷ್ಟು ಪ್ರಮಾಣದಲ್ಲಿ ಬಂದು ವೋಟನ್ನು ಮಾಡಬೇಕು. ಆವಾಗೇನೋ ವೀಕೆಂಡ್ ಇತ್ತು ಅಂತ ಹೇಳಿ ಕೆಲವೊಂದಿಷ್ಟು ಜನ ಆಚೆ ಹೋಗಿದ್ರು, ಹೊರಗಡೆ ಹೋಗಿದ್ರು. ಬಟ್ ಈಗ ರಜೆ ಇರೋದ್ರಿಂದಾಗಿ ನಿಮಗೆ ನಾಳೆ ಕೂಡ ಅವಕಾಶ ಸಿಗೋದಿಲ್ಲ ಹೋಗಲಿಕ್ಕೆ ಬೇರೆ ಕಡೆ. ಹಾಗಾಗಿನೇ ಬಹಳ ಉತ್ಸಾಹದಿಂದ ಬಂದು ಹಿರಿಯರು ನೋಡಿ, ಭಾಳ ಹಿರಿಯರು 70-80 ವರ್ಷ ಆದಂಥವ್ರು, ವೃದ್ಧರು ಎಲ್ಲರೂ ಬಂದು ತಮ್ಮ ವೋಟನ್ನು ಮಾಡ್ತಾ ಇದ್ದಾರೆ. ನಿಮ್ಮ ಹತ್ರ ವೋಟರ್ ಐ ಡಿ ಇಲ್ವಾ? ತಲೆ ಕೆಡಿಸ್ಕೊಳ್ಬೇಡಿ. ಇಲ್ಲಪ್ಪ ನಂದು ಚುನಾವಣಾ ಆಯೋಗ ಕೊಟ್ಟಿರುವಂತಹ ವೋಟರ್ ಐ ಡಿ ನಂದು ಕಳೆದು ಹೋಗಿದೆ, ತಲೆ ಕೆಡಿಸ್ಕೊಳ್ಬೇಡಿ. ಆಧಾರ್ ಕಾರ್ಡು, ಪ್ಯಾನ್ ಕಾರ್ಡು ಅಥವಾ ಯಾವುದೇ ಒಂದು ನಿಮ್ಮ ದಾಖಲಾತಿ ಇದ್ದರೆ ಸಾಕು, ವೋಟನ್ನು ಮಾಡಬಹುದಾಗಿದೆ. ಇನ್ನು ಬೆಳಗಾವಿಯಲ್ಲಿ ಹೇಗಿದೆ ಇವತ್ತು ಮತ ಹಬ್ಬ? ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶ್ರೀಧರ್ ನೇರ ಸಂಪರ್ಕದಲ್ಲಿ. ಶ್ರೀಧರ್, ಇವತ್ತು ಉತ್ತರ ಕರ್ನಾಟಕದ 14 ಲೋಕಸಭಾ ಚುನಾವಣೆಯ ಮತ ಹಬ್ಬ ಬೆಳಗಾವಿಯಲ್ಲಿ ಓವರಾಲ್ ನೋಡೋದಾದರೆ ಅಭ್ಯರ್ಥಿಗಳ ಭವಿಷ್ಯ ಆಗಿರ್ಬೋದು, ಅದರ ಜೊತೆಗೆ ವೋಟರ್ಸ್ಗಳ ಉತ್ಸಾಹ ಆಗಿರ್ಬೋದು, ಜೊತೆಗೆ ಮತಗಟ್ಟೆಗಳಲ್ಲಿ ತಯಾರಿಗಳಾಗಿರ್ಬೋದು, ಓವರಾಲ್ ಬೆಳಗಾವಿ ಮತ್ತು ಚಿಕ್ಕೋಡಿ ಬಗ್ಗೆ ಹೇಳೋದಾದರೆ ಮತದಾನ ಪ್ರಕ್ರಿಯೆಗಳ ಬಗ್ಗೆ. ಪ್ರಭು, ಗಡಿ ಜಿಲ್ಲೆ ಬೆಳಗಾವಿಯಲ್ಲಿ ಈಗಾಗಲೇ ಏನು ಕರ್ನಾಟಕದಲ್ಲಿ ನಡೀತಿರ್ತಕ್ಕಂಥ ಎರಡನೇ ಹಂತದ ಲೋಕಸಭಾ ಚುನಾವಣೆ ಮತದಾನ ಪ್ರಕ್ರಿಯೆ ಆರಂಭ ಆಗಿರ್ತಕ್ಕಂಥದ್ದು. ಪ್ರಭು, ಈಗ ನಾವು ಗಡಿ ಜಿಲ್ಲೆ ಬೆಳಗಾವಿ ಅಂದರೆ ಬೆಳಗಾವಿ ನಗರದಲ್ಲಿರ್ತಕ್ಕಂಥ ವಿಶ್ವೇಶ್ವರ ನಗರದಲ್ಲಿರ್ತಕ್ಕಂಥ ಮತಗಟ್ಟೆ ಕೇಂದ್ರದಲ್ಲಿ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ. ಪ್ರಭು, ಈಗಾಗಲೇ ಗಡಿ ಜಿಲ್ಲೆ ಬೆಳಗಾವಿಯಲ್ಲಿ ಮತದಾನ ಪ್ರಕ್ರಿಯೆ ಆರಂಭಗೊಂಡಿದೆ. ಜೊತೆಗೆ ಏನು ಈಗಾಗಲೇ ಉತ್ಸಾಹದಿಂದ ಮತದಾರರು ಮತದಾನವನ್ನು ಮಾಡ್ತಿರ್ತಕ್ಕಂಥದ್ದು. ಬೆಳಗಾವಿ ಮತ್ತು ಚಿಕ್ಕೋಡಿ 2 ಲೋಕಸಭೆ ಜೊತೆಗೆ ಏನು ಉತ್ತರ ಕನ್ನಡದ ಉತ್ತರ ಕನ್ನಡ ಲೋಕಸಭೆ ಇದೆ, ಆ ಲೋಕಸಭೆ ಕೂಡ 2 ವಿಧಾನಸಭಾ ಮತಕ್ಷೇತ್ರಗಳು ಈ ಒಂದು ಜಿಲ್ಲೆಯಲ್ಲಿ ಬರುತ್ತೆ. ಬೆಳಗಾವಿ ಲೋಕಸಭೆಯಲ್ಲಿ ಪ್ರಮುಖವಾಗಿ 8 ವಿಧಾನಸಭಾ ಮತಕ್ಷೇತ್ರಗಳಿದ್ದಾವೆ. ಇಲ್ಲಿ ಕಾಂಗ್ರೆಸ್ ಮತ್ತು ಬಿಜೆಪಿ ಮಧ್ಯೆ ಜಿದ್ದಾಜಿದ್ದಿನ ಫೈಟ್ ಇರ್ತಕ್ಕಂಥದ್ದು. ಒಂದ್ ಕಡೆ ಜಗದೀಶ್ ಶೆಟ್ಟರ್, ಮತ್ತೊಂದು ಕಡೆ ಕಾಂಗ್ರೆಸ್ ಅಭ್ಯರ್ಥಿಯಾದಂಥ ಮೃಣಾಲ್ ಹೆಬ್ಬಾಳ್ಕರ್ಗೆ ಅದು ಪ್ರತಿಷ್ಠಿತ ಕಣವಾಗಿದೆ. ಬೆಳಗಾವಿ ಲೋಕಸಭೆಯಲ್ಲಿ ಪ್ರಮುಖವಾಗಿ ನೋಡ್ಬೇಕಂದ್ರೆ ಪ್ರಭು, ಈ ಒಂದು ಲೋಕಸಭೆಯಲ್ಲಿ ಈಗಾಗಲೇ ಕಳೆದ ಒಂದು ಚುನಾವಣೆಯಲ್ಲಿ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಇಲ್ಲಿ ಮತದಾನ ಆಗಿತ್ತು. ಅಂದರೆ 70% ಇಲ್ಲಿ ಮತದಾನ ಆಗಿರ್ತಕ್ಕಂಥದ್ದು. ಜೊತೆಗೆ ಚಿಕ್ಕೋಡಿ ಲೋಕಸಭೆಯಲ್ಲಿ ಕೂಡ ಅಲ್ಲಿ ಕಾಂಗ್ರೆಸ್ ಬಿಜೆಪಿ ಮಧ್ಯೆ ಜಿದ್ದಾಜಿದ್ದಿನ ಫೈಟ್ ಇದೆ. ಅಲ್ಲಿ ಕೂಡ ಏನು ಬಿಜೆಪಿ ಅಭ್ಯರ್ಥಿ ಅಜ್ನಾಸ್ ಅಬ್ಜೋಲಿ ಆಗಿರ್ಬೋದು ಮತ್ತು ಕಾಂಗ್ರೆಸ್ ಅಭ್ಯರ್ಥಿ ಆದಂಥ ಪ್ರಿಯಾಂಕಾ ಜಾರಕಿಹೊಳಿಗೆ ಈ ಒಂದು ಚುನಾವಣೆ ಪ್ರತಿಷ್ಠೆ ಕಣವಾಗಿರ್ತಕ್ಕಂಥದ್ದು. ಸರದಿ ಸಾಲಿನಲ್ಲಿ ನಿಂತು ಮತದಾರರು ಮತದಾನ ಮಾಡ್ತಾ ಇದ್ದಾರೆ. ಅಂದರೆ ಬೆಳಗಾವಿ ಜಿಲ್ಲೆಯಲ್ಲಿ ಪ್ರಮುಖವಾಗಿ 41 ಲಕ್ಷ ಮತದಾರರು ಇವತ್ತು ಮತದಾನ ಮಾಡುವಂಥದ್ದು. ಒಟ್ಟು ಏನು ಬೆಳಗಾವಿ ಜಿಲ್ಲೆಯಲ್ಲಿ 4,400ಕ್ಕಿಂತ ಅಧಿಕ ಒಂದು ಮತಗಟ್ಟೆ ಕೇಂದ್ರಗಳಿದ್ದಾವೆ. ಈಗಾಗಲೇ ಏನು ಮತದಾನ ಪ್ರಕ್ರಿಯೆ ತುರುಸಿನಿಂದ ಆರಂಭಗೊಂಡಿದೆ ಅಂತ ಹೇಳ್ಬೋದು. ಯಾಕಂದರೆ ಗಡಿ ಜಿಲ್ಲೆ ಬೆಳಗಾವಿಯಲ್ಲಿ ಕಳೆದ 20 ದಿನಗಳಿಂದ ಏನು ತಾಪಮಾನ ಹೆಚ್ಚಾಗಿರ್ತಕ್ಕಂಥದ್ದು. ಹಾಗಾಗಿ ಬೆಳಗ್ಗೆಯಿಂದಲೇ ಒಂದು ಹಿರಿಯ ನಾಗರಿಕರಾಗಿರ್ಬೋದು, ಜೊತೆಗೆ ಯುವ ಮತದಾರರಾಗಿರ್ಬೋದು, ಎಲ್ಲರೂ ಕೂಡ ಉತ್ಸಾಹದಿಂದ ಆಗಮಿಸಿ ಒಂದು ಮತದಾನವನ್ನು ಮಾಡ್ತಿರ್ತಕ್ಕಂಥದ್ದು ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ. ಪ್ರಭು, ಅಂದರೆ ಬೆಳಗಾವಿ ಲೋಕಸಭೆಯಲ್ಲಿ ಪ್ರಮುಖವಾಗಿ 13 ಜನ ಅಭ್ಯರ್ಥಿಗಳು ಚುನಾವಣಾ ಕಣದಲ್ಲಿದ್ದರೆ, ಚಿಕ್ಕೋಡಿ ಲೋಕಸಭೆಯಲ್ಲಿ 18 ಜನ ಅಭ್ಯರ್ಥಿಗಳು ಚುನಾವಣಾ ಕಣದಲ್ಲಿ ಇರ್ತಕ್ಕಂಥದ್ದು. ಇದೇ ಕೆಲವೇ ನಿಂತುಕೊಂಡು ಇವತ್ತು ಮತದಾರರು ಹೋಗಿ ಏನು ಜಿಲ್ಲಾ ಚುನಾವಣಾಧಿಕಾರಿ ಪ್ರಮುಖವಾಗಿ ಹೋದ್ರು. ಜೊತೆಗೆ ವಿದೇಶದಿಂದ 5 ಇಲ್ಲಿರುವಂಥ ಏನು ಬೇರೆ ಬೇರೆ ರಾಷ್ಟ್ರಗಳಿಂದ ಸಹ ಅನೇಕ ಮತದಾರರು ಮಾಡ್ತಾ ಇದ್ರು. ಹೇಗೆ ಖುಷಿ ಆಗ್ತಾ ಇದೆ? ಖುಷಿ ಆಗ್ತಾ ಇದೆ. ಬಿಸಿಲಿದೆ ಆದರೂ ಬೇಗ ಬಿಸಿಲಾಗಿ ಬೇಗ ಬಂದು ಹಾಕ್ತಾ ಇದ್ದೀವಿ. ಸೊ ಹೇಗೆ ಅನ್ಸುತ್ತೆ? ಖುಷಿ ಆಗ್ತದೆ. ಥ್ಯಾಂಕ್ ಯು ಶ್ರೀಧರ್ ಮಾಹಿತಿಗಾಗಿ. ನೋಡಿ, ನಾವು ನೋಡ್ತಾ ಇದ್ದೀವಿ ಸರದಿ ಸಾಲಲ್ಲಿ ಬಂದು ಬಹಳ ಹುರುಪಿನಿಂದ ಮತವನ್ನು ಮಾಡ್ತಿದ್ದಾರೆ. ಉತ್ಸಾಹದಿಂದ ಈ ಮತ ಹಬ್ಬದಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಮತ್ತು ವಿಶೇಷ ಚೇತನರಿಗೆ ನೋಡಿ ವ್ಯವಸ್ಥೆ ಮಾಡಿದ್ದಾರೆ. ಅವರಿಗೆ ವೀಲ್ ಚೇರ್ ವ್ಯವಸ್ಥೆ ನೋಡಿ, ಅಲ್ಲಿ ಸಿಬ್ಬಂದಿ ಇದ್ದಾರೆ, ಪೊಲೀಸ್ ಸಿಬ್ಬಂದಿ ಎಲ್ಲ ಅವರು ಕರ್ಕೊಂಡು ಬಂದು ವೋಟನ್ನು ಮಾಡಿಸ್ತಾ ಇದ್ದಾರೆ. ಇದು ಪ್ರಜಾಪ್ರಭುತ್ವದ ನಿಜವಾದ ಹಬ್ಬ. ಪ್ರತಿಯೊಬ್ಬರೂ ಕೂಡ ಈ ಮತಯುದ್ಧದಲ್ಲಿ ಕಡ್ಡಾಯವಾಗಿ ಪಾಲ್ಗೊಳ್ಳಬೇಕು. ನೋಡಿ, ಬೆಳಗ್ಗೆನೇ ಬಂದು ನೀವು ವೋಟ್ ಮಾಡಿದರೆ ಬಹಳ ಬೆಟ್ರು. ಯಾಕೆಂದರೆ ಬಿಸಿಲಿನ ತಾಪಮಾನಕ್ಕೂ ಕೂಡ ನಿಮಗೆ ಮಧ್ಯಾಹ್ನದ ಹೊತ್ತಿಗೆ ಸ್ವಲ್ಪ ಅದು ಬೇಸರ ತರಿಸ್ಬೋದು. ಹಾಗಾಗಿನೇ ಈಗ ಬಂದು ನೀವು ಸರತಿ ಸಾಲಲ್ಲಿ ಬಂದು ವೋಟನ್ನು ಮಾಡಿದರೆ ಖಂಡಿತವಾಗ್ಲೂ ಈಗ ಮತಗಟ್ಟೆಗಳು ಬೆಳಗ್ಗೆ ಖಾಲಿನೇ ಇರುತ್ತೆ, ಅಷ್ಟೊಂದು ರಶ್ ಇರೋದಿಲ್ಲ. ನಿಮಗೆ ಹೇಗೆ 10 ಗಂಟೆ ಮೇಲೆ ಅದು ರಶ್ ಆಗ್ತಾ ಹೋಗುತ್ತೆ. ಬನ್ನಿ, ಪ್ರತಿಯೊಬ್ಬರು ತಮ್ಮ ಹಕ್ಕನ್ನು
ಚಲಾಯಿಸಿ. ಪ್ರಜಾಪ್ರಭುತ್ವದ ಒಂದು ವ್ಯವಸ್ಥೆಗೆ ನಿಮ್ಮ ಕೊಡುಗೆ ಕೂಡ ಇಲ್ಲಿ ಬಹಳ ಮುಖ್ಯ ಆಗಿದೆ. ನಿಮ್ಮ ತಲೆಯಲ್ಲಿ ಅಥವಾ ನಿಮಗೆ ಯಾರು ಆಯ್ಕೆ ಆಗಬೇಕು ಅಂತ ಅನಿಸುತ್ತೋ ಉತ್ತಮ ನಾಯಕರನ್ನ ಆಯ್ಕೆ ಮಾಡುವಂಥ ಒಂದು ಅವಕಾಶ ಇದು. 5 ವರ್ಷಕ್ಕೊಮ್ಮೆ ಬರುವಂತಹ ಮತಜಾತ್ರೆ. ಎಲ್ಲ ಕಡೆಗಳಲ್ಲೂ ಕೂಡ ಬೆಳಗ್ಗೆ 7 ಗಂಟೆಯಿಂದ ಬಿರುಸಿನ ಮತದಾನ ನಡೀತಾ ಇದೆ. ಸಂಜೆ 6 ಗಂಟೆವರೆಗೂ ಕೂಡ ಮತದಾನವನ್ನು ಮಾಡಲಿಕ್ಕೆ ಅವಕಾಶಗಳಿದ್ದಾವೆ. 14 ಲೋಕಸಭಾ ಕ್ಷೇತ್ರಗಳಲ್ಲಿ ವೋಟಿಂಗ್ ನಡೀತಾ ಇದೆ. ಮತ್ತೆ ಸಂಪರ್ಕದಲ್ಲಿದ್ದಾರೆ ನಮ್ಮ ಪ್ರತಿನಿಧಿ ಶ್ರೀಧರ್ ತೋರಿಸ್ತಾ ಇದ್ರಿ, ಬಹಳ ಉತ್ಸಾಹದಿಂದ ಬಂದು ವಯಸ್ಸಾದಂಥವ್ರು ಎಲ್ಲರೂ ಕೂಡ ವೋಟ್ ಮಾಡ್ತಾ ಇದ್ದಾರೆ ಅನಿಸ್ತಾ ಇದೆ. ಬೆಳಗಾವಿ ಈ ಬಾರಿ ಜಾಸ್ತಿ ಪ್ರಮಾಣದ ವೋಟಿಂಗ್ ನಿರೀಕ್ಷೆ ಮಾಡಬಹುದಾ 2019ಕ್ಕೆ ಹೋಲಿಸಿದ್ರೆ ಉತ್ಸಾಹ ನೋಡ್ತಾ ಇದ್ರೆ? ಪ್ರಭು, ಇಲ್ಲಿ ಪ್ರತಿ ವಿಧಾನಸಭೆ ಆಗಿರ್ಬೋದು, ಲೋಕಸಭೆ ಆಗಿರ್ಬೋದು, ಯಾವುದೇ ಚುನಾವಣೆ ಆದರೂ ಕೂಡ ಬೆಳಗಾವಿಯಲ್ಲಿ 70%ಗಿಂತ ಹೆಚ್ಚಿನ ಪ್ರಮಾಣದಲ್ಲಿ ಮತದಾನ ಆಗುವಂಥದ್ದು. ಕಳೆದ ಲೋಕಸಭೆ ಚುನಾವಣೆ ಕೂಡ 70%ಕ್ಕಿಂತ ಅಧಿಕ ಪ್ರಮಾಣದಲ್ಲಿ ಒಂದು ಮತದಾನ ಆಗಿತ್ತು. ಪ್ರಭು, ಈಗ ನಾನು ತೋರಿಸ್ತಾ ಇದ್ದೀನಿ ಬಿಸಿಲಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಯಾವ ರೀತಿ ಜನರು ಒಂದು ಸರದಿ ಸಾಲಿನಲ್ಲಿ ನಿಂತ್ಕೊಂಡು, ಅಂದರೆ ಬೆಳಗಾವಿಯಲ್ಲಿರ್ತಕ್ಕಂಥ ಒಂದು ವಿಶೇಷ ನಗರದಲ್ಲಿರ್ತಕ್ಕಂಥ ಮಾಡೆಲ್ ಮತಗಟ್ಟೆ ಕೇಂದ್ರದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಹಿರಿಯ ನಾಗರಿಕರು ಕುಟುಂಬ ಸಮೇತ ಆಗಮಿಸಿ ಒಂದು ಮತದಾನವನ್ನು ಮಾಡ್ತಾ ಇದ್ದಾರೆ ಪ್ರಭು. ಯಾಕಂದರೆ ಈ ಒಂದು ಮತದಾನದ ಹಕ್ಕೇನಿದೆ ಇದು ಬಹಳ ಮಹತ್ವದಾಗಿರ್ತಕ್ಕಂಥದ್ದು. ಚುನಾವಣಾ ಆಯೋಗ ಆಗಿರ್ಬೋದು, ಜೊತೆಗೆ ಅನೇಕ ಸಂಘ ಸಂಸ್ಥೆಗಳು ಕೂಡ ಮತದಾರರಲ್ಲಿ ಜಾಗೃತಿ ಮೂಡಿಸಿರ್ತಕ್ಕಂಥದ್ದು. ಜೊತೆಗೆ ಈ ಬಾರಿ ಪ್ರಮುಖವಾಗಿ ಹೆಚ್ಚಿನ ಬಿಸಿಲಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ಒಂದು ವೇಳೆ ಮಧ್ಯಾಹ್ನದ ಸಂದರ್ಭ ಬಂದರೂ ಕೂಡ ಇವರಿಗೆ ಕುಳಿತುಕೊಳ್ಳೋದಕ್ಕೆ ವಿಶ್ರಾಂತ ಕೊಠಡಿ ಕೂಡ ವ್ಯವಸ್ಥೆ ಮಾಡಿರ್ತಕ್ಕಂಥದ್ದು. ಅಂದರೆ ಗಡಿ ಜಿಲ್ಲೆ ಬೆಳಗಾವಿಯಲ್ಲಿ ಈಗಾಗಲೇ ಮತದಾನ ಪ್ರಕ್ರಿಯೆ ಕೂಡ ಆರಂಭಗೊಂಡಿದೆ. ಈಗಾಗಲೇ ಬೆಳಗ್ಗೆಯಿಂದಲೇ ಆಸಕ್ತಿಯಿಂದ ಮತದಾರರು ಮತಗಟ್ಟೆಯಿಂದ ಬರ್ತಿರ್ತಕ್ಕಂಥ ದೃಶ್ಯಗಳು ಕೂಡ ನಮಗೆ ಕಂಡು ಬರ್ತಾ ಇದೆ. ಪ್ರಭು, ಇಲ್ಲೊಂದಿಷ್ಟು ಮತದಾರರನ್ನು ಕೂಡ ಮಾತಾಡಿಸ್ತೀನಿ. ಏನು ಹೇಳ್ತಾರೆ ಅಂತೇಳಿ. ಸರ್, ವೋಟ್ ಮಾಡ್ತಾ ಇದ್ರೆ ಹೇಗೆ ಅನಿಸ್ತಾ ಇದೆ? ವೆರಿ ಗುಡ್. ವೋಟ್ ಫಾರ್ ಡೆವಲಪ್ಮೆಂಟ್ ಅಂತ. ಸೊ ಅದೇ ಥರ ಬಂದಿದ್ದೇವೆ. ಮುಂಜಾನೆ ವಾಕಿಂಗ್ ಮುಗಿಸಿ ಇಮಿಡಿಯೇಟ್ಲಿ ಬಂದುಬಿಟ್ಟೇವಿ. ಸರ್, ಬಿಸಿಲು ಜಾಸ್ತಿ ಇದೆ, ಹಾಗಾಗಿ ಉಳಿದಂಥ ಮತದಾರರಿಗೆ ಏನು ಹೇಳ್ತಾರೆ? ಲಗುಟ್ ಬರ್ರಿ ಅಥವಾ ಈವ್ನಿಂಗ್ ಸ್ವಲ್ಪ 4 ಗಂಟೆ ಮುಂದೆ ಬರ್ರಿ, ಬಟ್ ವೋಟ್ ಮಾಡ್ರಿ. ಎಸ್. ಅಮ್ಮ ಏನು ಹೇಳ್ತಾರೆ? कन्नड़ नहीं आता मेरे को, आप बोलो. ಮೇಡಮ್ ಏನು ಹೇಳ್ತಾರೆ? ಮೇಡಮ್, ವೋಟಿಂಗ್ ಮಾಡಕ್ಕೆ ಬಂದಿದ್ರು. ಪ್ಲೀಸ್ ಡೂ ವೋಟ್. ವೋಟ್ ಹಾಕಂತ ಪ್ರಭು, ನಾನು ತೋರಿಸ್ತಾ ಇದ್ದೀನಿ ಯಾವ ರೀತಿ ಒಂದು ಮತಗಟ್ಟೆ ಕೇಂದ್ರದಲ್ಲಿ ಒಂದು ಮತದಾನ ಪ್ರಕ್ರಿಯೆ ನಡೀತಿರ್ತಕ್ಕಂಥ ದೃಶ್ಯ ತೋರಿಸ್ತಾ ಇದ್ದೀನಿ. ಯಾಕಂದರೆ ಗಡಿ ಜಿಲ್ಲೆ ಬೆಳಗಾವಿಯಲ್ಲಿ ಒಟ್ಟು ಪ್ರಮುಖವಾಗಿ 41 ಲಕ್ಷ ಮತದಾರರು ಇವತ್ತು ತಮ್ಮ ಮತದಾನದ ಹಕ್ಕನ್ನು ಚಲಾವಣೆ ಮಾಡಲಿದ್ದಾರೆ ಅಂತ ಹೇಳ್ಬೋದು. ಯಾಕಂದರೆ ಈ ಬೆಳಗಾವಿ ಮತ್ತು ಚಿಕ್ಕೋಡಿ ಎರಡೂ ಲೋಕಸಭೆಯಲ್ಲೂ ಕೂಡ ಈಗ ಮತದಾನ ಪ್ರಕ್ರಿಯೆ ಕೂಡ ಆರಂಭ ಆಗಿರ್ತಕ್ಕಂಥ ಅಲ್ಲಲ್ಲಿ ಆರಂಭದ ಮತದಾನ ಪ್ರಕ್ರಿಯೆ ಸಂದರ್ಭ ಅಂದರೆ ಬೆಳಗಾವಿ ಲೋಕಸಭೆ ಆಗಿರ್ಬೋದು, ಚಿಕ್ಕೋಡಿ ಲೋಕಸಭೆ ಆಗಿರ್ಬೋದು, ಯಾವುದೇ ರೀತಿಯ ಒಂದು ಮತದಾನ ಪ್ರಕ್ರಿಯೆಗೆ ಅಡ್ಡಿ ಆಗದಂತೆ ಎಲ್ಲ ರೀತಿಯ ಒಂದು ವ್ಯವಸ್ಥೆನ ಜಿಲ್ಲಾಡಳಿತ ಮಾಡಿಕೊಂಡಿದೆ. ಒಟ್ಟು 24,000 ಜನ ಸಿಬ್ಬಂದಿಗಳನ್ನು ಕರ್ತವ್ಯಕ್ಕೆ ನಿಯೋಜನೆ ಮಾಡಿರ್ತಕ್ಕಂಥದ್ದು, 10,000 ಪೊಲೀಸ್ ಸಿಬ್ಬಂದಿಗಳನ್ನು ಇಲ್ಲಿ ನಿಯೋಜನೆ ಮಾಡಿರ್ತಕ್ಕಂಥದ್ದು. ಪ್ರಭು, ಇನ್ನೊಂದಿಷ್ಟು ಮತದಾರರನ್ನು ಕೂಡ ಮಾತಾಡಿಸುವಂತ ನಾನು ಇಲ್ಲಿ ಪ್ರಯತ್ನ ಮಾಡ್ತೀನಿ. ಅಮ್ಮ, ವೋಟ್ ಹಾಕಕ್ಕೆ ಬಂದಿದ್ದಾರೆ, ಹೇಗೆ ಅನಿಸ್ತಾ ಇದೆ? ಚೆನ್ನಾಗಿ ಅನಿಸ್ತದ. ಬೇಗ ಬಿಸಿಲದೆ ಅಂತ ಬೇಗ ಬಂದು ಬೇಗ ಹಾಕೋಬೇಕು. ಉಳಿದಂತ ಜನರಿಗೆಲ್ಲ ಏನು ಹೇಳ್ತಾರೆ? ಅದೇ ನಿಮ್ದು ವೋಟ್ ವೇಸ್ಟ್ ಮಾಡಬೇಡ್ರಿ, ಬಂದ ಹಾಕಿ ಹೋಗ್ರಿ ಅಂತ ಹೇಳೋದಷ್ಟೆ. ಎಲ್ಲರೂ ಬರಬೇಕು, ಅವರ ಹಕ್ಕನ್ನು ಉಪಯೋಗಿಸಬೇಕು, ವೋಟೇ ಮಾಡಬೇಕು. ಎವ್ರಿವನ್ ವೋಟರ್ಸ್. ಇಲ್ಲ, ವೋಟಿಂಗ್ ಇಸ್ ಯುವರ್ ಡೆಮೋಕ್ರೆಟಿಕ್ ರೈಟ್. ಅದಕ್ಕೆ ಎಲ್ಲರೂ ಬಂದು ವೋಟಿಂಗ್ ಮಾಡಬೇಕು. ಇಟ್ ಈಸ್ ವಾಟ್ ಯು ಥಿಂಕ್ ಅಬೌಟ್ ಯುವರ್ ನೇಷನ್. ಪ್ರಭು, ಇದು ಗಡಿ ಜಿಲ್ಲೆ ಬೆಳಗಾವಿಲಿ ಒಂದು ಮತದಾನ ಪ್ರಕ್ರಿಯೆ ನಡೆದ್ರೆ, ಒಂದು ಇಲ್ಲಿ ಬೆಳಗಾವಿ ಮತ್ತು ಚಿಕ್ಕೋಡಿ ಲೋಕಸಭೆಯಲ್ಲಿ ಅಂದರೆ ರಾಜ್ಯದಲ್ಲೇ ಬೆಳಗಾವಿ ಮತ್ತು ಚಿಕ್ಕೋಡಿ ಲೋಕಸಭೆಯಲ್ಲಿ ಯುವ ಮತದಾರರು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿದ್ದಾರೆ. ಜೊತೆಗೆ ಈಗಾಗಲೇ ಮತದಾನ ಪ್ರಕ್ರಿಯೆ ಕೂಡ ಆರಂಭ ಆಗಿರ್ತಕ್ಕಂಥದ್ದು. ಮತಗಟ್ಟೆ ಕೇಂದ್ರ ಸುತ್ತಲೂ ಕೂಡ ಒಂದು ನಿಷೇಧಾಜ್ಞೆ ಜಾರಿ ಮಾಡಲಾಗಿದೆ. ಜೊತೆಗೆ ಯಾವುದೇ ರೀತಿಯ ಅಹಿತಕರ ಘಟನೆಗಳಾಗದಂತೆ ಮುಂಜಾಗ್ರತಾ ಕ್ರಮವನ್ನು ಕೂಡ ಒಂದು ಜಿಲ್ಲಾಡಳಿತ ಮತ್ತು ಪೊಲೀಸ್ ಇಲಾಖೆಯಿಂದ ತೆಗೆದುಕೊಂಡಿರ್ತಕ್ಕಂಥದ್ದು. ಪ್ರಭು ಶ್ರೀಧರ್, ಈ ಬಾರಿ ಬೆಳಗಾವಿ ಮತ್ತು ಚಿಕ್ಕೋಡಿಯಲ್ಲಿ ಯಾವ ರೀತಿಯಾಗಿ ಮತದಾರರಿಗೆ ಜಾಗೃತಿಯನ್ನು ಮೂಡಿಸಲಾಗಿದೆ? ಯಾಕಂತ ಹೇಳಿದ್ರೆ ಸಾಕಷ್ಟು ಜನ ಈ ಸಂದರ್ಭದಲ್ಲಿ ಬೇಜವಾಬ್ದಾರಿಯುತವಾಗಿ ನಡೆದುಕೊಳ್ಳುವಂಥದ್ದು, ಅಂದರೆ ಅದರಲ್ಲೂ ಕೂಡ ಯುವ ಮತದಾರರೇ ಜಾಸ್ತಿ ಹೋಗಲಿ ಬಿಡು ಈ ರೀತಿ ಕೇರ್ಲೆಸ್ ಮಾಡುವಂಥ ಪ್ರಕ್ರಿಯೆ ನಾವು ನೋಡ್ತಾ ಇದ್ವಿ ಈ ಕಡೆ ದಕ್ಷಿಣ ಕರ್ನಾಟಕ ಭಾಗದಲ್ಲಿ. ಬಟ್ ಈಗ ಅವೇರ್ನೆಸ್ ಬರೋದಾದರೆ ಯಾವ ರೀತಿ ಮೂಡಿಸಲಾಗಿದೆ ಅಂತ?
ಪ್ರಭು ಏನಂದರೆ ಪ್ರಮುಖವಾಗಿ ಗಡಿ ಜಿಲ್ಲೆ ಬೆಳಗಾವಿಯಲ್ಲಿ ಜಿಲ್ಲಾಡಳಿತ ಆಗಿರ್ಬೋದು ಚುನಾವಣಾಧಿಕಾರಿಗಳಿಂದ ಒಂದು ಮತದಾರರಲ್ಲಿ ಒಂದು ಜಾಗೃತಿ ಮೂಡಿಸುವಂಥ ಕೆಲಸ ಆಗಿದೆ. ಯಾಕಂದರೆ ಪ್ರಮುಖವಾಗಿ ನಾನು ತೋರಿಸ್ತಾ ಇದ್ದೀನಿ ಯಾಕೆ ಬೆಳಗ್ಗೆಯಿಂದಲೇ ಮತದಾರ ಬರ್ತಾ ಇದ್ದಾರೆ ಅಂದರೆ ಈ ಒಂದು ಜಿಲ್ಲಾಡಳಿತದಿಂದ ಏನು ಸ್ವೀಪ್ ಕಮಿಟಿ ಇದೆ, ಸ್ವೀಪ್ ಕಮಿಟಿಯಿಂದ ನಗರ ಪ್ರದೇಶ ಆಗಿರ್ಬೋದು, ಗ್ರಾಮೀಣ ಪ್ರದೇಶಗಳಾಗಿರ್ಬೋದು, ಶಾಲಾ ಕಾಲೇಜುಗಳಾಗಿರ್ಬೋದು, ಎಲ್ಲ ಕಡೆ ಕೂಡ ಮತದಾನದ ಹಕ್ಕಿನ ಎಷ್ಟು ಮಹತ್ವ ಇದೆ ಅನ್ನುವಂಥ ವಿಚಾರವನ್ನು ತಿಳಿಸುವಂಥ ಕೆಲಸವನ್ನು ಮಾಡಿದ್ದಾರೆ. ಜೊತೆಗೆ ಎಲ್ರಿಗೂ ಕೂಡ ಒಂದು ತಮ್ಮ ಕರ್ತವ್ಯದ ಮತದಾನ ಅನ್ನೋದು ಎಷ್ಟು ಅಮೂಲ್ಯವಾದುದು ಅನ್ನುವಂಥದ್ದು ಕೂಡ ಒಂದು ಎಲ್ಲರೂ ಕೂಡ ಅರಿವಾಗಿರ್ತಕ್ಕಂಥದ್ದು. ಜೊತೆಗೆ ವಿಶೇಷವಾಗಿ ಮತಗಟ್ಟೆ ಕೇಂದ್ರಗಳನ್ನು ಕೂಡ ಒಂದು ವಿಶೇಷವಾಗಿ ಶೃಂಗಾರ ಮಾಡಿರ್ತಕ್ಕಂಥದ್ದು. ಹೀಗೆ ಮತಗಟ್ಟೆ ಕೇಂದ್ರಕ್ಕೆ ಬಂದಂಥ ಸಂದರ್ಭದಲ್ಲಿ ಮತದಾನ ಮಾಡಿ ಹೋಗುವಂಥವರಿಗೆ ಒಂದು ಸೆಲ್ಫಿ ಒಂದು ಏನು ನನ್ನ ಮತ ನನ್ನ ಹಕ್ಕು ಅನ್ನೋಂಥ ಈ ರೀತಿ ಒಂದು ಸೆಲ್ಫಿಯ ಒಂದು ಬೋರ್ಡ್ ಮಾಡಿರ್ತಕ್ಕಂಥದ್ದು. ಇದೆಲ್ಲವೂ ಕೂಡ ನೋಡೋದಾದರೆ ಇಲ್ಲಿ ಭಾಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಯಾವ ರೀತಿ ಒಂದು ಮತಗಟ್ಟೆ ಕೇಂದ್ರಗಳನ್ನು ಕೂಡ ಒಂದು ಶೃಂಗಾರಗೊಳಿಸಿರ್ತಕ್ಕಂಥದ್ದು ನೋಡಿದ್ರು ಕೂಡ. ಅಂದರೆ ದೇಶದಲ್ಲಿ ಯಾವ ರೀತಿ ಒಂದು ಪ್ರಜಾಪ್ರಭುತ್ವದ ಹಬ್ಬವನ್ನು ಎಲ್ಲರೂ ಕೂಡ ಆಚರಣೆ ಮಾಡ್ತಾ ಇದ್ದಾರೆ ಅನ್ನೋದು ಕೂಡ ಇಲ್ಲಿ ಪ್ರಮುಖವಾಗಿ ಕಂಡು ಬರುತ್ತೆ ಅಂತ ಹೇಳ್ಬೋದು ಪ್ರಭು. ಅದರಲ್ಲೂ ಗಡಿ ಜಿಲ್ಲೆ ಬೆಳಗಾವಿಯಲ್ಲಿ 3 ಲೋಕಸಭೆಗಳು ಬರುತ್ತೆ. ಬೆಳಗಾವಿ ಲೋಕಸಭೆ, ಚಿಕ್ಕೋಡಿ ಲೋಕಸಭೆ. 2 ಲೋಕಸಭೆಯಲ್ಲಿ ತಲಾ 8 ವಿಧಾನಸಭಾ ಮತಕ್ಷೇತ್ರಗಳು ಬಂದರೆ ಉತ್ತರ ಕನ್ನಡ ಅಂದರೆ ಕೇಂದ್ರ ಲೋಕಸಭೆ 2 ಏನು ವಿಧಾನಸಭಾ ಮತಕ್ಷೇತ್ರಗಳು ಗಡಿ ಜಿಲ್ಲೆ ಬೆಳಗಾವಿಯಲ್ಲಿ ಬರುತ್ತೆ. ಹಾಗಾಗಿ ಒಂದು ಚುನಾವಣಾ ಅಧಿಕಾರಿಗಳಿಗೆ ಒಂದು ದೊಡ್ಡ ಸವಾಲಿನ ಒಂದು ಇದು ಚುನಾವಣೆ ಆಗಿದೆ ಅಂತ ಹೇಳ್ಬೋದು. ಯಾಕಂದರೆ ರಾಜ್ಯದಲ್ಲೇ ಅತಿ ದೊಡ್ಡ ಎರಡನೇ ಅತಿ ದೊಡ್ಡ ಜಿಲ್ಲೆ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಈಗಾಗಲೇ ಮತ್ತು ಅಕ್ಕಪಕ್ಕ ಏನು ಮಹಾರಾಷ್ಟ್ರ ಗೋವಾ ಸೇರಿದಂತೆ ಗಡಿ ರಾಜ್ಯಗಳು ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಈ ಒಂದು ಚುನಾವಣಾ ಅಕ್ರಮ ತಡೆಯುವುದರ ಜೊತೆಗೆ ಏನಂದರೆ ಏನು ಶಾಂತಿಯುತ ಮತ್ತು ನ್ಯಾಯಯುತವಾದಂಥ ಮುಕ್ತವಾದಂಥ ಮತದಾನಕ್ಕೆ ಎಲ್ಲ ರೀತಿಯ ಒಂದು ವ್ಯವಸ್ಥೆಯನ್ನು ಈಗಾಗಲೇ ಚುನಾವಣಾ ಅಧಿಕಾರಿಗಳು ಮಾಡಿರ್ತಕ್ಕಂಥದ್ದು ನಮಗೆ ಕಂಡು ಬರ್ತಾ ಇದೆ ಪ್ರಭು. ಮತ್ತು ಜನರು ಕೂಡ ಈಗ ಮತಗಟ್ಟೆ ಕೇಂದ್ರದತ್ತ ಹೆಜ್ಜೆ ಹಾಕಿ ತಮ್ಮ ಹಕ್ಕನ್ನು ಚಲಾವಣೆ ಮಾಡ್ತಾ ಇದ್ದಾರೆ ಪ್ರಭು. ಥ್ಯಾಂಕ್ ಯು ಶ್ರೀಧರ್ ತಮ್ಮೆಲ್ಲ ಮಾಹಿತಿಗಾಗಿ.